ತಮಿಳುನಾಡಿನಲ್ಲಿ ಫೆಂಗಲ್ ಚಂಡಮಾರುತದ ಅಬ್ಬರ ಜೋರಾಗಿದೆ. ಚೆನ್ನೈ ಹಾಗೂ ಪುದುಚೇರಿಯಲ್ಲಿ ಭಾರೀ ಪ್ರವಾಹ ಆಗ್ತಿದೆ. ಕೃಷ್ಣಗಿರಿ ಜಿಲ್ಲೆಯಲ್ಲಿ ಬರೋಬ್ಬರಿ 500 ಎಂಎಂ ಮಳೆ ಆಗಿದೆ. ಉತ್ತನಗರಿ ಎಂಬಲ್ಲಿ ಸೇತುವೆ ಮೇಲೆ ಪ್ರವಾಹದ ನೀರು ರಭಸದಿಂದ ಹರಿದಿದ್ದು ಬರೋಬ್ಬರಿ 10ಕ್ಕೂ ಹೆಚ್ಚು ಮಿನಿ ಬಸ್ಗಳೇ ಕೊಚ್ಚಿ ಹೋಗಿದೆ. ಕಾರುಗಳು ಕೂಡ ಹಳ್ಳದಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಪ್ರವಾಹದ ನೀರು ರಭಸದಿಂದ ಹರಿಯುತ್ತಿರೋ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆಯಾಗಿದೆ. ನೂರಾರು ವಾಹನಗಳು ಹಾನಿಗೀಡಾಗಿದೆ. ಇಡೀ ತಮಿಳುನಾಡು ಫೆಂಗಲ್ ಅಬ್ಬರಕ್ಕೆ ತತ್ತರಿಸಿ ಹೋಗಿದೆ. ತಮಿಳುನಾಡು ಫೆಂಗಲ್ ಸೈಕ್ಲೋನ್ಗೆ ತತ್ತರಿಸಿ ಹೋಗಿದೆ. ವಿಮಾನ ಹಾರಾಟ ಕೂಡ ಸಂಪೂರ್ಣ ರದ್ದಾಗಿದೆ. ಚೆನ್ನೈನಲ್ಲಿ ಏರ್ಪೋರ್ಟ್ ರನ್ವೇ ಕೂಡ ಕಾಣಿಸ್ತಿಲ್ಲ. ಮುಂಬೈನಿಂದ ಚೆನ್ನೈಗೆ ಬಂದ ಇಂಡಿಗೋ ವಿಮಾನವೊಂದು ಕೂದಲೆಳೆ ಅಂತರದಲ್ಲಿ ಬಚಾವಾಗಿದೆ. ಚೆನ್ನೈ ಏರ್ಪೋರ್ಟ್ನಲ್ಲಿ ಇಂಡಿಗೋ ವಿಮಾನ ಲ್ಯಾಂಡ್ ಆಗಲು ಪ್ರಯತ್ನಿಸಿದೆ. ಆದರೆ ವಿಪರೀತ ಗಾಳಿ ಹಾಗೂ ಮಳೆಯಿಂದ ಲ್ಯಾಂಡಿಂಗ್ ಸಾಧ್ಯ ಆಗಿಲ್ಲ. ವಿಮಾನದ ಚಕ್ರಗಳು ರನ್ವೇಯನ್ನ ಸ್ಪರ್ಶಿಸಿದೆ. ಆದರೆ ಕಂಟ್ರೋಲ್ ಸಿಗದ ಕಾರಣ ಪೈಲಟ್ ಮತ್ತೆ ವಿಮಾನವನ್ನ ಲ್ಯಾಂಡ್ ಮಾಡದೆ ಮೇಲಕ್ಕೆ ಹಾರಿಸಿದ್ದಾನೆ. ಪೈಲಟ್ ಸಮಯ ಪ್ರಜ್ಞೆಯಿಂದ ಸ್ವಲ್ಪದರಲ್ಲೇ ವಿಮಾನ ದುರಂತ ತಪ್ಪಿದೆ. ಚೆನ್ನೈ ಏರ್ಪೋರ್ಟ್ನಲ್ಲಿ ನಡೆದ ಈ ಭಯಾನಕ ಸನ್ನಿವೇಶ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ. ತಮಿಳುನಾಡಿನ ಪುದುಚೇರಿ ಫೆಂಗಲ್ ಸೈಕ್ಲೋನ್ನಿಂದ ಮುಳುಗಿ ಹೋಗಿದೆ. ಪುದುಚೇರಿ ನಗರದ ರಸ್ತೆಗಳಲ್ಲಿ ನೀರು ನದಿಯಂತೆ ಉಕ್ಕಿ ಹರಿತಿದೆ. ಪ್ರವಾಹದಲ್ಲಿ ಹಲವು ವಾಹನಗಳು ಮುಳುಗಡೆ ಆಗಿದ್ರೆ ಹಲವು ವಾಹನಗಳು ಕೊಚ್ಚಿ ಹೋಗಿವೆ. ಪ್ರವಾಹದಲ್ಲಿ ಸಿಲುಕಿರೋರ ರಕ್ಷಣೆಗೆ ಎನ್ಡಿಆರ್ಎಫ್ ಹಾಗೆ ಭಾರತೀಯ ಸೇನೆ ಕೂಡ ನೆರವಿಗೆ ಬಂದಿದೆ. ದೋಣಿಗಳಲ್ಲಿ ಜನರನ್ನ ರಕ್ಷಿಸೋ ಕೆಲಸ ಬಿರುಸಿನಿಂದ ಕೂಡಿದೆ. ಮಹಿಳೆಯರು ಮಕ್ಕಳನ್ನ ಸೈನಿಕರು ದೋಣಿಯಲ್ಲಿ ಕರೆತಂದು ಸುರಕ್ಷಿತ ಪ್ರದೇಶ ಸೇರಿಸುತ್ತಿದ್ದಾರೆ. ಪುದುಚೇರಿಯ ಹಲವು ಏರಿಯಾಗಳಲ್ಲಿ ದೋಣಿಗಳ ಮೂಲಕ ಕಾರ್ಯಾಚರಣೆ ನಡೆಸಿ ಜನರನ್ನ ರಕ್ಷಿಸಲಾಗುತ್ತಿದೆ.